ಮುಷ್ಕರದ ನಂತರ ಈಗ ಧರ್ಮಸ್ಥಳದ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ 8ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇರೋದು. 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. 5 ಅಡಿ ಅಗ್ದಿದ್ದಾರೆ ಕಾರ್ಮಿಕರಿಗೆ. ಈ 11ನೇ ಪಾಯಿಂಟ್ನಲ್ಲಿ 5 ಅಡಿ ಅಗ್ದಿದ್ದಾರೆ. 5 ಅಡಿ ಅಗದ್ರು ಯಾವುದೇ ಅವಶೇಷ ಪತ್ತೆ ಆಗಿಲ್ಲ. ನಿನ್ನೆ 11ನೇ ಪಾಯಿಂಟ್ನಲ್ಲಿ ಕೇವಲ 5 ನಿಮಿಷ ಶೋಧ ಕಾರ್ಯ ನಡೆದಿತ್ತು. ಅದಾದ ನಂತರ ಬಂಗ್ಲಾಗುಡ್ಡದಲ್ಲಿ ಕಳೇಬರ ಪತ್ತೆ ಮಾಡಿತ್ತು ಎಸ್ಐಟಿ. ಅದರ ಕಾರ್ಯಾಚರಣೆಯೇ ನಡೆದಿದ್ದು ನಿನ್ನೆ ಇಡೀ ದಿನ. ಇವತ್ತು 11ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ಶುರು ಆಗಿದೆ. 5 ಅಡಿ ಅಗ್ದಿದ್ದಾರೆ. ಯಾವುದೇ ಅವಶೇಷ ಇಲ್ಲಿ ತನಕ ಪತ್ತೆ ಆಗಿಲ್ಲ. ಇವತ್ತೇ ಈ 3 ಸ್ಪಾಟ್ಗಳ ಕಾರ್ಯಾಚರಣೆ ಮುಗಿಯುವಂತಹ ಸಾಧ್ಯತೆ ಇದೆ. 11, 12, 13 ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ನಡೀತಾ ಇರೋ ಕಾರ್ಯಾಚರಣೆ 8ನೇ ದಿನದ ಕಾರ್ಯಾಚರಣೆ ಇದು. 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. 5 ಅಡಿ ಅಗ್ದಿದ್ದಾರೆ ಕಾರ್ಮಿಕರು. ಯಾವುದೇ ಅವಶೇಷ ಪತ್ತೆ ಆಗಿಲ್ಲ. 8ನೇ ದಿನದ ಕಾರ್ಯಾಚರಣೆಯ ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆಯ ಪಕ್ಕದಲ್ಲೇ ಇದೆ 11ನೇ ಸ್ಪಾಟ್. ಅಲ್ಲೇ ಕಾರ್ಯಾಚರಣೆ ನಡೀತಾ ಇರೋದು. ನಿನ್ನೆ ಎಸ್ಐಟಿಗೆ ಅಸ್ಥಿಪಂಜರದ ಅವಶೇಷ ಏನ್ ಸಿಕ್ಕಿತ್ತು ಅದು ಒಂದಲ್ಲ, 3 ಅಸ್ಥಿಪಂಜರ. ವಕೀಲ ಮಂಜುನಾಥ್ರಿಂದ ಮತ್ತೊಂದು ಮಾಧ್ಯಮ ಪ್ರಕಟಣೆ. ಪಾಯಿಂಟ್ 11ರ ಬಳಿ 3 ಅಸ್ಥಿಪಂಜರದ ಅವಶೇಷ ಸಿಕ್ಕಿದೆ. ಈ ಪೈಕಿ 1 ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ. ಇದರೊಂದಿಗೆ ಮಹಿಳೆಯ ಸೀರೆಯೂ ಪತ್ತೆ ಆಗಿದೆ. ನಿನ್ನೆ ಪಾಯಿಂಟ್ 11ರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆಯಿತು. ಎಸ್ಐಟಿ ಹೊಸ ಜಾಗ ತೋರಿಸೋದಕ್ಕೆ ಅವಕಾಶ ನೀಡಿದೆ. ಎಸ್ಐಟಿ ತಂಡದ ಕಾರ್ಯಾಚರಣೆ ಶ್ಲಾಘನೀಯ ಅಂತ ಮಾಧ್ಯಮ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಪತ್ತೆಯಾದಂತಹ ಅಸ್ಥಿಪಂಜರ ಆದ್ರೆ ಒಂದಲ್ಲ 3 ಅಸ್ಥಿಪಂಜರ ಪತ್ತೆಯಾಗಿರೋದು ಅಂತ ವಕೀಲ ಮಂಜುನಾಥ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, 11ನೇ ಸ್ಪಾಟ್ ಅಲ್ಲಿ ನಿನ್ನೆ ಕಾರ್ಯಾಚರಣೆ 5 ನಿಮಿಷ ನಡೀತಾ ಇದ್ದಂತೆ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಗತ್ತೆ ಪಕ್ಕದಲ್ಲೇ, ಅದನ್ನ ಕಲೆಕ್ಟ್ ಮಾಡಿದ್ರು. ಇಡೀ ದಿನ ಆ ಕಾರ್ಯಾಚರಣೆ ನಡೀತು. ಇವತ್ತು ಬೆಳಗ್ಗೆಯಿಂದ ಏನೇನ್ ನಡೀತಾ ಇದೆ, ಜೊತೆಗೆ ವಕೀಲ ಮಂಜುನಾಥ್ ಅವರು ಕೊಟ್ಟಂತ ಈ ಮಾಹಿತಿ ಬಗ್ಗೆ? ಶ್ವೇತಾ, ಹೌದು. ಅಂದ್ರೆ ನಿನ್ನೆ ಒಂದು ನಿರೀಕ್ಷಿತವಾಗಿ 11ನೇ ಪಾಯಿಂಟ್ನಲ್ಲಿ ಅವರು ಅಗೆತವನ್ನು ಆರಂಭಿಸ್ತಾರೆ ಅನ್ನುವಂಥದ್ದನ್ನು ನಿರೀಕ್ಷಿಸಲಾಗಿತ್ತು. ಆದರೆ ಆ ಸ್ಪಾಟ್ಗೆ ಬಂದ ನಂತರ ಅನಿರೀಕ್ಷಿತವಾಗಿ ಒಂದು ಟರ್ನ್ ಪಡೆಯುತ್ತೆ. ಆ ಟರ್ನ್ ನಂತರ ಅವರು ನೇರವಾಗಿ ಒಂದು 110 ಮೀಟರ್ ಅಂದ್ರೆ ಆ ಕಾಡಿನ 11 ನಂಬರ್ ಏನಿದೆ ಆ 11ನೇ ಪಾಯಿಂಟ್ನಿಂದ ಒಂದು 110 ಮೀಟರ್ಗಳ ದೂರಕ್ಕೆ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನ ಮಾಡ್ತಾರೆ. ಅಲ್ಲಿ ಸಿಕ್ಕಿದಂತಹ ಏನು ಘಟನೆ, ಅಲ್ಲೇ ಆದಂತಹ ಘಟನೆಗಳಿಂದ ಅದು ಬಹಳಷ್ಟು ಗೊಂದಲ ಮತ್ತು ಬೇರೆ ರೀತಿಯಾದಂತಹ ಚರ್ಚೆಗಳಿಗೂ ಕೂಡ ವೇದಿಕೆಯನ್ನ ಒದಗಿಸಿತ್ತು. ಇನ್ನು ಆರಂಭದಲ್ಲಿ ನಾನು ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಒಂದು ಗ್ರೀನ್ ಪರದೆಯನ್ನೇನು ಕಟ್ಟಿದ್ದಾರೆ ಈ ಇದರ ಒಳಭಾಗದಲ್ಲಿ ಬಹಳ ಹೆದ್ದಾರಿಗೆ ಹತ್ತಿರದಲ್ಲೇ ಒಳಭಾಗದಲ್ಲಿ 11ನೇ ಪಾಯಿಂಟ್ ಅನ್ನ ಅಂದ್ರೆ ನಿನ್ನೆ ಏನು ಆಗಬೇಕಾಗಿತ್ತು ಆ ಜಾಗವನ್ನು ಇವತ್ತು ಎಸ್ಐಟಿ ಟೀಮ್ ಅಗೆಯುವಂತ ಪ್ರಕ್ರಿಯೆಗಳನ್ನು ಆರಂಭಿಸಿರುವಂತದ್ದು. ಈಗಾಗಲೇ ಸುಮಾರು ಒಂದು 4 ರಿಂದ 5 ಅಡಿಗಳಷ್ಟು ಅಗೆಯುವಂತದ್ದು ಕೂಡ ಕಂಪ್ಲೀಟ್ ಆಗಿದೆ. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕಳೇಬರ ಪತ್ತೆಯಾದಂತ ಬಗ್ಗೆ ಅಥವಾ ಅಸ್ಥಿಪಂಜರದ ಯಾವುದೇ ಅವಶೇಷಗಳು ಪತ್ತೆಯಾದಂತ ಬಗ್ಗೆ ಸುಳಿವುಗಳಿಲ್ಲ. ಆದರೂ ಕೂಡ ಅದನ್ನ ಇನ್ನೂ ಕೂಡ ಅಂದ್ರೆ 6 ರಿಂದ ಅವರು ಕೆಲವೊಂದು ಬಾರಿ 8 ಅಡಿಗಳ ವರೆಗೂ ಕೂಡ ಅಗದಂತದ್ದಿದೆ. ಮ್ಯಾನ್ಯುವಲ್ ಆಗಿ ಅಗಿತಾ ಇದ್ದಾರೆ. ಹೊರಭಾಗದಲ್ಲಿ ಜೆಸಿಬಿ ಹಿತಾಚಿ ನಿಂತಿರುವುದನ್ನು ಬಿಟ್ಟರೆ ಅವರು ಒಳಭಾಗಕ್ಕೆ ಈವರೆಗೂ ಕೂಡ ಹೋಗಿಲ್ಲ. ಹಾಗಾಗಿ ಮ್ಯಾನ್ಯುವಲ್ ಆಗಿ ಅಗೆಯುವ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡಲಾಗಿದೆ. ಬಹುತೇಕವಾಗಿ ಈ ಒಂದು ಪ್ರಕ್ರಿಯೆ ಇನ್ನು ಮುಂದಿನ 1 ಗಂಟೆ ಅವಧಿಯಲ್ಲಿ ಇದು ಮುಕ್ತಾಯ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಇರುವಂತದ್ದು. ಇನ್ನು ಈ ಮಧ್ಯೆ ಒಂದು ಚರ್ಚೆ, ಒಂದು ಪ್ರೆಸ್ ರಿಲೀಸ್ ಆಗಿದೆ. ಮಂಜುನಾಥ್, ಸುಜಾತ ಭಟ್ ಪರ ವಕೀಲ ಏನಿದ್ದಾರೆ ಆ ಮಂಜುನಾಥ್ ಅವರೊಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಆ ಪ್ರೆಸ್ ರಿಲೀಸ್ ನಲ್ಲಿ ಅವರು ನಿನ್ನೆಯ ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ನಿನ್ನೆ ಆ ಒಂದು 110 ಮೀಟರ್ 11 ಪಾಯಿಂಟ್ ನಂಬರ್ 11 ಇಂದ 110 ಮೀಟರ್ ಕಾಡಿನ ಒಳಭಾಗದಲ್ಲಿ ಹೋದಂತ ಸಂದರ್ಭದಲ್ಲಿ ಒಟ್ಟು 3 ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅನ್ನುವಂಥದ್ದನ್ನು ಅವರ ವರ್ಷನ್ ನಲ್ಲಿ ಹೇಳಿರುವಂತದ್ದು. ಅವರು ಅದಕ್ಕೆ ಕೆಲವೊಂದು ಕ್ಲಾರಿಟಿಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಒಂದು 13 ಪಾಯಿಂಟ್ಗಳನ್ನು ಹೊರತುಪಡಿಸಿ ಬೇರೆ ಜಾಗದಲ್ಲಿ ಉತ್ಖನನ ಆಗಬೇಕು ಅನ್ನುವಂಥದ್ದನ್ನ ದೂರುದಾರ ಹೇಳಿದ್ದ. ಹಾಗಾಗಿ ದೂರುದಾರನ ಮನವಿಯನ್ನ ಮನ್ನಣೆ ಮಾಡಿ ಆ ಎಸ್ಐಟಿ ತಂಡ ಒಳಭಾಗಕ್ಕೆ ಹೋಗಿತ್ತು. ಒಳಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿಪಂಜರ ಅವಶೇಷಗಳು ಸಿಕ್ಕಿರುವಂತದ್ದು. ಅದರಲ್ಲಿ 3 ಮಹಿಳೆಯರ
ಅದರಲ್ಲಿ ಒಂದು ಮಹಿಳೆಯದ್ದಾಗಿದೆ, ಅದರ ಜೊತೆಗೆ ಒಂದು ಸೀರೆ ಕೂಡ ಸಿಕ್ಕಿರುವಂತದ್ದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ನಮಗೆ ಪ್ರೆಸೆಂಟ್ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಟ್ಟು 140 ಅಂದ್ರೆ ಮೂಳೆಯ 140 ಭಾಗಗಳು ಸಿಕ್ಕಿರುವಂತದ್ದು, ಎಕ್ಸಾಕ್ಟ್ ಆಗಿ ಅದರ ಲೆಕ್ಕಾಚಾರಗಳು ಸಿಕ್ಕಿರುವಂತದ್ದು. ಈಗ ಅದು ಮಣಿಪಾಲಕ್ಕೆ ಹೋಗಿದೆ, ಮಣಿಪಾಲದಿಂದ ಅದು ನೇರವಾಗಿ ಬೆಂಗಳೂರನ್ನ ತಲುಪಲಿಕ್ಕೆ ಇರುವಂತದ್ದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ ಕನಿಷ್ಠ 206 ಮೂಳೆಗಳಿರುತ್ತೆ. ಹಾಗಾಗಿ ಅದರ ಲೆಕ್ಕಾಚಾರಗಳನ್ನಷ್ಟೇ ಮಾಡಲಾಗುವಂತದ್ದು. ಹಾಗಾಗಿ ಅದಕ್ಕಿಂತ ಹೆಚ್ಚಿನ ಕೊಟ್ಟಂತ ಮಾಧ್ಯಮ ಪ್ರಕಟಣೆ ಇದು. ಆದ್ರೆ SIT ಇದ್ರ ಬಗ್ಗೆ ಏನಾದ್ರೂ ಕ್ಲಾರಿಫೈ ಮಾಡಿದ್ಯಾ? SIT ಇವರಿಗೆ ಯಾವುದೇ ಅಧಿಕೃತವಾದಂತಹ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಯಾಕಂದ್ರೆ SIT ಸಹಜವಾಗಿ ಅವರ ತನಿಖೆಯ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನು ಬಿಟ್ಟುಕೊಡೋದಿಲ್ಲ. ಆದ್ರೆ SIT ಮೂಲಗಳ ಮಾಹಿತಿಯ ಪ್ರಕಾರ ಒಳಭಾಗದಲ್ಲಿ ನಾವು ಡಿಗ್ ಮಾಡಿದೀವಿ, ಡಿಗ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದನ್ನ ಅಷ್ಟೇ ಅವರು ಹೇಳಿದ್ದಾರೆ. ಅದು ಎಷ್ಟಿದೆ ಅನ್ನುವಂಥದ್ದು ಸಹಜವಾಗಿ ಅಲ್ಲಿ ನೋಡಿದಂತ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮೂಳೆಗಳು ಸಿಗುತ್ತೆ. ಅದನ್ನ ಅನಾಟಮಿ ಮೋಡ್ ನಲ್ಲಿ ಅವರು ಜೋಡಿಸುವಂತ ಪ್ರಕ್ರಿಯೆಗಳನ್ನಷ್ಟೇ ಮಾಡ್ತಾರೆ. ಜೋಡಿಸುವ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಕೆಲವೊಮ್ಮೆ ಒಂದೇ ಮೂಳೆಗಳಿಗೆ ಬೇರೆ ಪರ್ಯಾಯವಾಗಿ ಬೇರೆ ಯಾವುದಾದ್ರೂ ಮೂಳೆಗಳಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ಮನುಷ್ಯನ ದೇಹಗಳು ಈ ರೀತಿಯಾಗಿ ಅಸ್ಥಿಪಂಜರದ ಅವಶೇಷಗಳಾಗಿರಬಹುದು ಅನ್ನುವಂತ ಒಂದು ಊಹೆಗಳನ್ನಷ್ಟೇ ಮಾಡಬಹುದೇ ವಿನಃ ಅದರ ಫಾರೆನ್ಸಿಕ್ ರಿಪೋರ್ಟ್ಗಳಲ್ಲಿ ಮಾತ್ರ ಅದು ಗಂಡಿನಂತ ಹೆಣ್ಣಿನಂತ ಅನ್ನುವಂಥದ್ದು ಮೇಲ್ ಫಿಮೇಲ್ ಗಳನ್ನ ಮುಂದಿನ ದಿನಗಳಲ್ಲಿ ಅದನ್ನ ತಪಾಸಣೆ ಮಾಡಿದಂತ ಸಂದರ್ಭಗಳಲ್ಲಿ ಮತ್ತು ಫಾರೆನ್ಸಿಕ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ಅಷ್ಟೇ ಅದು ಗೊತ್ತಾಗುತ್ತೆ. ಆದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ 206 ಒಬ್ಬ ಮನುಷ್ಯನಲ್ಲಿ ಇರುತ್ತೆ, 140 ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಅದರಲ್ಲಿ 2 ದೇಹಗಳು ಕೂಡ ಇರಬಹುದು ಅಥವಾ ಒಂದೇ ದೇಹದ್ದು ಕೂಡ ಆಗಿರಬಹುದು. ಅದರ ಜೊತೆಗೆ ಅಲ್ಲಿ ಮಹಿಳೆಯದಿದೆ ಅನ್ನುವಂತ ವಾದಗಳಿಗೂ ಕೂಡ ಅಷ್ಟೇ. ಅಲ್ಲಿ ಒಂದು ಸೀರೆ ಸಿಕ್ಕಿದೆ ಅನ್ನುವಂತ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಅಥವಾ ಬೇರೆ ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತ ಮಾಹಿತಿಗಳು ಇವರಿಗೆ ಸಿಕ್ಕಿದೆಯಾ ಅನ್ನುವಂಥದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಒಟ್ಟು ನಿನ್ನೆ ಆತನ ತಿರುವಿನ ಈ ವಿಚಾರಗಳು ಕೂಡ ಯಾಕೆ ಆತ 11ರ ನಂತರ ಬೇರೆ ಜಾಗಕ್ಕೆ ಹೋದ ಮತ್ತು 11ನೇ ಜಾಗದಿಂದ ಮೇಲಕ್ಕೆ ಹೋದಾಗ ಅಲ್ಲಿ ಈ ರೀತಿಯಾಗಿ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಆತನ ನಂಬಿಕೆ, ದೃಢವಾದ ನಂಬಿಕೆ ಹಿಂದೆ ಏನಿದೆ ಅನ್ನುವಂಥದ್ದು ಕೂಡ ಬಹಳ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ 11ನೇ ಪಾಯಿಂಟ್ನ ಅಲ್ಲಿ ಒಂದು ಉತ್ಖನನದ ಪ್ರಕ್ರಿಯೆಗಳು ಮುಂದುವರೆದಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಭರತ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.